and especially for my young friends. It's a very happy occasion. ನಾನು ಇವತ್ತು ನಿಮ್ಮ ಒಟ್ಟಿಗೆ ಇದ್ದೀನಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಗೆ. ಈ ಶೀಬಾ ಅವರು ಬಂದ್ಬಿಟ್ಟು ಈ ರಿಪಬ್ಲಿಕ್ ಡೇದು ಮಹತ್ವ ಏನು ಅಂತ ಹೇಳಿ ಶಿ ಹ್ಯಾಸ್ ಮೇಡ್ ಮೈ ಜಾಬ್ ವೆರಿ ವೆರಿ ಸಿಂಪಲ್. ಸೊ ವಾಟ್ ಐ ವಾಂಟ್ ಟು ಟೆಲ್ ಯು ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ನೀವೆಲ್ಲರೂ ಏನು ಇಷ್ಟಪಡ್ತೀರಿ? ಚೆನ್ನಾಗಿ ಓದಬೇಕು, ದೊಡ್ಡವರಾಗಬೇಕು, ಒಳ್ಳೆ ಕೆಲಸ ಸಿಗಬೇಕು, ಖುಷಿಯಾಗಿರಬೇಕು, ಒಳ್ಳೆ ಮನೆ ಬೇಕು, ಕಾರ್ ಬೇಕು, ಎಲ್ಲರಿಗೂ ಆಸೆ ಇದೆ ತಾನೇ? ಯಾಗ ಆಸೆ ಇಲ್ಲ? ಎಲ್ಲರಿಗೂ ಇದೆ. ಸೊ ಅದಕ್ಕೇನು ಸೀಕ್ರೆಟ್ ಏನು? ವಾಟ್ ಈಸ್ ದಿ ಸೀಕ್ರೆಟ್ ಆಫ್ ಸಕ್ಸಸ್ ಅನ್ನೋದು ನಿಮ್ಗೆ ಹೇಳ್ತೀನಿ. ಬಟ್ ಅದು ಹೇಳೋಕ್ಕೆ ಮುಂಚೆ ನಾನು ಸ್ವಲ್ಪ ನಮ್ಮ ರಿಪಬ್ಲಿಕ್ ಡೇ ವಿಶೇಷ ಸಿಂಪಲಾಗಿ ಹೇಳಬೇಕು ಅಂದರೆ, ಈ ಒನ್ ಸೆಂಟೆನ್ಸಲ್ಲಿ ರಿಪಬ್ಲಿಕ್ ಡೇನ ಹೇಗೆ ನಾವು ಡಿಸ್ಕ್ರೈಬ್ ಮಾಡ್ಬೋದು ಅಂದರೆ, ರಿಪಬ್ಲಿಕ್ ಡೇ ಈಸ್ ದ ಡೇ ವೇರ್ ದಿ ಕಾನ್ಸ್ಟಿಟ್ಯೂಷನ್ ವಾಸ್ ಬ್ರಾಟ್ ಇನ್ ಟು ಎಫೆಕ್ಟ್. ಸಿಂಪಲಾಗಿ ಹೇಳಬೇಕು ಅಂದರೆ, ರಿಪಬ್ಲಿಕ್ ಡೇ ಆನ್ 26th January 1950 ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಬ್ರಾಟ್ ಇನ್ ಟು ಎಫೆಕ್ಟ್. ಸೊ ದಟ್ ಈಸ್ ದಿ ಡೇ ವೇರ್ ವಿ ಆರ್ ಸೆಲೆಬ್ರೇಟಿಂಗ್ ಎವ್ರಿ ಇಯರ್. ಸೊ ಇಟ್ ಇಸ್ ಅ ಒನ್ ಲೈನ್ ಸೆಂಟೆನ್ಸಲ್ಲಿ ನೀವು ಯಾರ ರಿಪಬ್ಲಿಕ್ ಡೇ ಬಗ್ಗೆ ಏನಪ್ಪ ಗೊತ್ತು ಅಂದರೆ, ಆವತ್ತಿನ ನಮ್ಮ ಕಾನ್ಸ್ಟಿಟ್ಯೂಷನ್ ಜಾರಿ ಆಯಿತು, ಎಫೆಕ್ಟಿವ್ ಆಗಿ ಬಂತು. ದೆನ್ ವಾಟ್ ಅಬೌಟ್ ಇಂಡಿಪೆಂಡೆನ್ಸ್ ಡೇ? ಇಂಡಿಪೆಂಡೆನ್ಸ್ ಡೇ ಇಸ್ ಅ ಡೇ ವೇರ್ ವಿ ಗಾಟ್ freedom from Britishers. We got freedom on Independence Day. So Independence Day is a day where we received freedom, and Republic Day is a day where we brought our Indian Constitution into effect. So ಇದು ಸಿಂಪಲ್ ಒನ್ ಸೆಂಟೆನ್ಸಲ್ಲಿ ನೀವು ಹೇಳಿದ್ರೆ, ಐ ಆಮ್ ಶೋರ್ all the teachers are all more educated, they will agree with me. That will explain the difference between Independence Day and Republic Day. ಯಾಕಂದರೆ ತುಂಬ ಜನ ಕೇಳಿದ್ರೆ ಏನೋ ಎರಡು ಮಾಡ್ತೀವಪ್ಪ, ಯಾಕೆ ಮಾಡ್ತೀವಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಇದು ಒಂದು ಸಿಂಪಲ್ ಡಿಫರೆನ್ಸ್. ದೇರ್ ಇಸ್ ಒನ್ ಮೋರ್ ಡಿಫರೆನ್ಸ್ ಇನ್ ದಿ ವೇ ಆಫ್ ಸೆಲೆಬ್ರೇಟಿಂಗ್ ಆಲ್ಸೋ. ಇಂಡಿಪೆಂಡೆನ್ಸ್ ಡೇನಲ್ಲಿ ಏನಾಯಿತು? ಬ್ರಿಟಿಷರ್ಸ್ ಫ್ಲಾಗ್ ವಾಸ್ ಬ್ರಾಟ್ ಡೌನ್ ಫ್ರಮ್ ದಿ ಫ್ಲಾಗ್ ಪೋಸ್ಟ್ ಆ್ಯಂಡ್ ಇಂಡಿಯನ್ ಫ್ಲಾಗ್ ವೆಂಟ್ ಅಪ್. You can see some of the movies or some of the video clips, both flags crossing. ಏನಾಯಿತು? ಬ್ರಿಟಿಷರ್ಸ್ when they gave freedom to India, the British flag which was there, that flag was brought down and the Indian flag went up. So that is called hoisting of the flag. So every time for an Independence Day when we are celebrating, we recollect that day 15th August 1947 and we hoist the flag. The difference there on a Independence Day, it is called hoisting of the flag. Whereas in case of Republic Day, we don't hoist the flag. Flag is already there on the flag post. It is only unfurling the flag. Many people, they get confused, and better we need to learn and what is the right way of celebrating the Republic Day and Independence Day. One is hoisting of the flag, the other one is unfurling of the flag. So on a Republic Day, what we do is we unfurl it. On Independence Day, we hoist the flag. Is it clear now? So ಎಲ್ಲರೂ ಹೇಳಿದ್ರು ನಾವು ಅವ್ರಿಗೆ ನಮ್ಮದು ಏನು ಗೊತ್ತಿದೆ, we can also correct them. So this is something about what I wanted to tell you in brief, because ನನ್ನ ಶೀಬಾ ಅವ್ರು ಬಂದ್ಬಿಟ್ಟು ಎಲ್ಲ ಹಿಸ್ಟ್ರಿಯಲ್ಲಿ ಹೇಳ್ಬಿಟ್ಟಿದ್ದಾರೆ, ಆ್ಯಂಡ್ ನಿಮಗೆಲ್ಲ ಹಿಸ್ಟ್ರಿ ಎಲ್ಲ ಚೆನ್ನಾಗಿ ಗೊತ್ತಿದೆ. ಸೊ ಐ ನೀಡ್ ನಾಟ್ ರಿಪೀಟ್ ವಾಟ್ ಹ್ಯಾಪನ್ಡ್ ಆ್ಯಂಡ್ ಹೌ ವಿ ಗಾಟ್ ಆಲ್ ದೋಸ್ ಥಿಂಗ್ಸ್ ಇಸ್ ನಾಟ್ ರಿಕ್ವೈರ್ಡ್. And I was telling you about the secret of success. You all agree with me? And especially these children who have just entered into the teenage, 13, 14, 15, 16 up to 19, I am breaking into two groups. 13, 14, 15, 16 one group, and then 17, 18, 19 another group. ಈ ಒಂದು ಗ್ರೂಪ್ ಇದೆ, ಯಾವುದು 13 to 16 is most important period of anybody's life. And what you do and how you spend these 3-4 days will decide your future. ಈ ಒಂದು ಪೀರಿಯಡಲ್ಲಿ ಏನಾಗ್ತದೆ ಅಂದರೆ, ದೇರ್ ಇಸ್ ಅ ಫಿಸಿಕಲ್ ಗ್ರೋತ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಮೆಂಟಲ್ ಗ್ರೋತ್. ನಾವು ಮನೆಯಲ್ಲೂ ಹೇಳ್ತಾ ಇರ್ತೀವಿ, ಮಕ್ಕಳು ಎಷ್ಟು ಇದ್ದಾರಪ್ಪ, ಸಡನ್ನಾಗಿ ನೋಡಿದ್ರೆ ಎಷ್ಟು ಬೆಳೆದ್ಬಿಟ್ಟಿದ್ದಾರೆ, ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ, ನನ್ನ ಭುಜಕ್ಕೆ ಬಂದುಬಿಟ್ಟಿದ್ದಾರೆ ಅಂತ ಪೇರೆಂಟ್ಸನ್ನು ತುಂಬ ಖುಷಿ ಪಡ್ತಾರೆ. ಯಾಕಂದರೆ ಅಪ್ ಟು 12 years ದ ಗ್ರೋತ್ ರೇಟ್ ಇಸ್ ಲಿಟಲ್ ಸ್ಲೋ. 13, 14, 15 ಹೋದಾಗ ನಮಗೆ ಗೊತ್ತಿಲ್ಲದಂಗೆ ಸಡನ್ನಾಗಿ ನೋಡಿದ್ರೆ ಒಂದು ವರ್ಷದಲ್ಲಿ 3 ಇಂಚು 4 ಇಂಚು ಬೆಳೆದ್ಬಿಡ್ತಾರೆ. ಸೊ ಇಟ್ ಇಸ್ ನಾಟ್ ಓನ್ಲಿ ಫಿಸಿಕಲ್ ಗ್ರೋತ್, ಇಟ್ ಇಸ್ ಆಲ್ಸೋ ಎ ಮೆಂಟಲ್ ಗ್ರೋತ್. ಈಗ ನಾವೊಂದು ಗಿಡನೋ ಒಂದು ಮರನೋ ನಾಟಿದ್ರೆ ಬೇರು ಇರ್ತದೆ, ಬೇರು ಭೂಮಿಯೊಳಗಿರ್ತದೆ, ಆದರೆ ಆ ಬೇರು ನಾಟಬೇಕು, ಭೂಮಿಯಲ್ಲಿ ನಾಟಿ
ಆವಾಗಲೇ ಅದು ಗಟ್ಟಿ ಆದಮೇಲೆ ಅದು ಮರನೋ ಗಿಡನೋ ಬೆಳೆಯೋದು. ದೆನ್ ಇಟ್ ಸ್ಟಾರ್ಟ್ಸ್ ಗಿವಿಂಗ್ ಅವರ್ ಫ್ರೂಟ್ಸ್, ಫ್ಲವರ್ಸ್, ಎವ್ರಿಥಿಂಗ್. ಸೊ ಈಗ ಈ ಒಂದು ಪೀರಿಯಡ್ ಇಷ್ಟುವರೆಗೂ ನೀವು ಸಣ್ಣ ಮಕ್ಕಳಾಗಿದ್ರಿ, ಅಪ್ ಟು 12 ಇಯರ್ಸ್ ಏನಾದ್ರು ಮಾಡಿದ್ರೆ ನೋಡು, ಇಲ್ಲ ಸಣ್ಣ ಮಗುನಪ್ಪ, ಮಗು ಮಾಡ್ತಾಯಿದೆ ಬಿಡಿ, ಅದೇನು ಗೊತ್ತಿಲ್ಲ ಅಂತಾರೆ. ಬಟ್ ಈ ಏಜ್ ಏನಿದೆ, ಆ ಸಣ್ಣ ಮಗು ಏಜ್ನಿಂದ ನೀವು ಟೀನೇಜಿಗೆ ಬಂದಾಗ, 13 ಇಂದ 16 ಬಂದಾಗ, ಜಸ್ಟ್ ಇಮ್ಯಾಜಿನ್ ಹೇಗೆ ಒಂದು ಗಿಡದಲ್ಲಿ ಬೇರುಗಳು ನಾಟಿ ಭೂಮಿನಲ್ಲಿ ನಾಟಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೋ ಅದೇ ಥರ ನೀವು ಆವಾಗ ಯು ವಿಲ್ ಹ್ಯಾವ್ ದಿ ಕೆಪಾಸಿಟಿ ಟು ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ದಿ ಕೆಪಾಸಿಟಿ ಟು ಅನಲೈಸ್. ಅಪ್ ಟು 12 years ಇಟ್ಸ್ ಇಸ್ ಲೈಕ್ ಎ ಚಿಲ್ಡ್ರನ್ ಆರ್ ಕಿಡ್, ಬಟ್ ಬಿಯಾಂಡ್ ದ್ಯಾಟ್ ಯು ವಿಲ್ ಬಿ ಆನ್ ಯುವರ್ ಓನ್. ಈಗ ನಮಗೇನಾಗಿದೆ, ಕಷ್ಟಪಟ್ಟು ನಮಗೆ ಇಂಡಿಪೆಂಡೆನ್ಸ್ ಬಂತು, ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈಗ 72 ವರ್ಷ ಆಯಿತು. ಟುಮಾರೋ this will be handed over to you. You will be the pillars of the future India. So you have to carry forward. So you have more responsibility. For that, this is the period where you have to decide what I want to be. ನಾನು ಏನು ಓದಬೇಕು, ನಾನು ಯಾವ ಡೈರೆಕ್ಷನ್ ಹೋಗಬೇಕು. ಈಗ ಯಾವುದೇ ಒಂದು ಕ್ವಾಲಿಫಿಕೇಷನು ಒಂದು ಪರ್ಫಾರ್ಮೆನ್ಸ್ ನೋಡಬೇಕು ಅಂದರೆ ದೇ ಸ್ಟಾರ್ಟ್ ಓನ್ಲಿ ಫ್ರಮ್ ಯುವರ್ SSLC ಪರ್ಫಾರ್ಮೆನ್ಸ್. ಅರ್ಲಿಯರ್ ಬಂದು ನಾವು ಆಟ ಆಡ್ಕೊಂಡು ಕಲಿತೀವಿ, ಆದರೆ SSLC ಮಾರ್ಕ್ಸ್ ಕಾರ್ಡಿಂದಾನೇ ನಿಮಗೆ ಇಂಪಾರ್ಟೆನ್ಸ್ ಸಿಗೋದು. SSLC ಆಮೇಲೆ ಹೈಯರ್ ಎಜುಕೇಷನ್. ಸೊ ನೀವು ಈ ಒಂದು ಪೀರಿಯಡಲ್ಲಿ ಯು ನೀಡ್ ಟು ಅವಾಯ್ಡ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಯು ಆರ್ ಸ್ಪೆಂಡಿಂಗ್ ಟೈಮ್ ಆನ್ ಸೋಷಿಯಲ್ ಮೀಡಿಯಾ. ಯಾವಾಗ ನೋಡಿ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಇದೆಲ್ಲನೂ ನೀವೆಲ್ಲ ಮರೆತುಬಿಟ್ಟು ಈ ಒಂದು ಪೀರಿಯಡಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದೇನು, ನಿಮ್ಮ ಡೈರೆಕ್ಷನ್ ಏನು, ನೀವು ಜೀವನದಲ್ಲಿ ಏನಾಗಬೇಕು, ನೀವು ಏನು ಓದಬೇಕು, ಇದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಈ ಪೀರಿಯಡ್ ಈಸ್ ಸ್ಟೆಬಿಲೈಸಿಂಗ್ ಪೀರಿಯಡ್. ಯುವರ್ ಮೈಂಡ್ ಮೆಚುರಿಟಿ ಹ್ಯಾಸ್ ಕಮ್ ಆ್ಯಂಡ್ ಯು ಕ್ಯಾನ್ ಥಿಂಕ್ ಫಾರ್ ಯುವರ್ ಸೆಲ್ಫ್, ಯು ಕ್ಯಾನ್ ಪ್ಲಾನ್ ಫಾರ್ ಯುವರ್ ಸೆಲ್ಫ್. ಈ ಪೀರಿಯಡಲ್ಲಿ ನೀವು ಏನು ಮಾಡ್ತೀರೋ ದಟ್ ಈಸ್ ಲೈಕ್ ಎ ಇನ್ವೆಸ್ಟ್ಮೆಂಟ್. ವೆನ್ ಯು ಇನ್ವೆಸ್ಟ್ ನೌ ಯುವರ್ ಫ್ಯೂಚರ್ ವಿಲ್ ಬಿ ವೆರಿ ವೆರಿ ಬ್ರೈಟ್. ನೀವು ಏನು ಬೇಕಾದ್ರೂ ಮುಂದಕ್ಕೆ ಸಾಧಿಸ್ಬೋದು. ಬಟ್ ಈ ಪೀರಿಯಡಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಮಿಸ್ಟೇಕ್ ಆಯಿತು ಅಂದರೆ ಯು ಆರ್ ಗೋಯಿಂಗ್ ಟು ಸಫರ್ ಫಾರ್ ದಿ ರೆಸ್ಟ್ ಆಫ್ ಯುವರ್ ಲೈಫ್. ನಾವು ಈ ಪೀರಿಯಡ್ ಆದ ತಕ್ಷಣ ನೀವು ನೆಕ್ಸ್ಟ್ ಈಸ್ ಯು ಶುಡ್ ಆಲ್ವೇಸ್ ಏಮ್ ವೆರಿ ಹೈ. ಸಾಕಪ್ಪ, ನಾನೊಂದು PUC ಆಯಿತು ಅಂದರೆ ಸಾಕು, ಡಿಗ್ರಿ ಆಯಿತು ಅಂದರೆ ಸಾಕು, ಎಲ್ಲೋ ಒಂದು ಕೆಲಸ ಸಿಗ್ತದೆ. ಆಲ್ ದೋಸ್ ಡೇಸ್ ಆಫ್ ಗಾನ್. ನಮ್ಮ ಪೀರಿಯಡಲ್ಲಿ SSLC ಓದಿದ್ರೆ ಕೆಲಸ ಸಿಗ್ತಾಯಿತ್ತು. ಆಮೇಲೆ ಬರ್ತಾ ಬರ್ತಾ ಏನಾಯಿತು, ಗ್ರ್ಯಾಜುಯೇಟ್ಗಳಿಗೆ ಕೆಲಸ ಕೊಡ್ತಾಯಿದ್ರು. ಈಗ ಏನಾಗ್ತಾ ಇದೆ, ಇಂಜಿನಿಯರ್ಗಳು, MBAಗಳು, ಚಾರ್ಟರ್ಡ್ ಅಕೌಂಟೆಂಟ್ಗಳು, ಅವ್ರಿಗೆ ಕೆಲಸ ಸಿಗೋದು ಕಷ್ಟ ಆಗಿದೆ. ಸೊ ವಾಟ್ ಈಸ್ ಹ್ಯಾಪನಿಂಗ್, ಕಾಂಪಿಟಿಷನ್ ಈಸ್ ಮೋರ್. ಸೊ ಯು ನೀಡ್ ಟು ಏಮ್ ವೆರಿ ಹೈ, ಸಮಥಿಂಗ್ ಪ್ರೊಫೆಷ್ನಲ್. ನಾನು ಈ ಥರ ಪ್ರೊಫೆಷ್ನಲ್ ಕೋರ್ಸ್ ಮಾಡಬೇಕು, ನಾನು ಓದಬೇಕು, ಅದಕ್ಕೆ ಫೌಂಡೇಶನ್ ಹ್ಯಾಸ್ ಟು ಬಿ ಲೇಡ್ ಹಿಯರ್. ಆಲ್ ಯುವರ್ ಪ್ಲೇ ಡೇಸ್, ಚೈಲ್ಡ್ಹುಡ್ ಡೇಸ್ ಅಪ್ ಟು 12 years ಈಸ್ ಒನ್ ಸ್ಟೇಜ್ ಆ್ಯಂಡ್ ದಿಸ್ ಈಸ್ ದಿ ಸೆಕೆಂಡ್ ಸ್ಟೇಜ್ ಆಫ್ ಯುವರ್ ಲೈಫ್. ಈ ಪೀರಿಯಡಲ್ಲಿ ನೀವು ಏನು ಸಿನ್ಸಿಯರಾಗಿ ಮಾಡ್ತೀರೋ, ಎಷ್ಟು ಕಷ್ಟಪಡ್ತೀರೋ, ಅದು ರೆಸ್ಟ್ ಆಫ್ ಯುವರ್ ಲೈಫ್. 60 ವರ್ಷ, 70 ವರ್ಷ, 80 ವರ್ಷ, ಈಗೆಲ್ಲ ಲೈಫ್ ಸ್ಪ್ಯಾನ್ ಈಸ್ ಗೋಯಿಂಗ್ ಅಪ್ ಟು 80, 85, 90 ಪೀಪಲ್ ಆರ್ ಲಿವಿಂಗ್. You will be happy. Not only you will be happy, your family will be happy, your parents will be happy, you will be happy, and you will settle down. You will be a responsible citizens of the future India, and you can maintain our freedom and enjoy our life. But ಈ ಪೀರಿಯಡಲ್ಲಿ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ಏನಾಗ್ತದೆ, ನಿಮಗೆ ಪ್ರಾಬ್ಲಮ್. ಕೆಲಸ ಸಿಗೋದಿಲ್ಲ, ಎಜುಕೇಷನ್ ಆಗೋದಿಲ್ಲ, ಒಳ್ಳೆ ಸ್ಯಾಲ್ರಿ ಸಿಗೋದಿಲ್ಲ. ದೆನ್ ಯುವರ್ ಲೈಫ್ ಇಟ್ ಸೆಲ್ಫ್ ವಿಲ್ ಟೇಕ್ ಎ ಬೀಟಿಂಗ್. ನೀವೆಲ್ಲ ಸ್ಕೂಲಲ್ಲಿ ಜಾಮಿಟ್ರಿ ಎಲ್ಲ ಓದ್ತೀರಿ. ಈಗ ದಿಸ್ ಇಸ್ ದಿ ಪಾತ್. ಜಸ್ಟ್ ಟು ಮೇಕ್ ಎ ಡಿವಿಯೇಷನ್ ಆಫ್ ಜಸ್ಟ್ 1 degree, ಸಿ ವಾಟ್ ಹ್ಯಾಪನ್ಸ್. ನಾನು ಇಲ್ಲಿ ಹೋಗೋನು 1 degree ಡಿವಿಯೇಟ್ ಆಗಿಬಿಟ್ರೆ ಯು ಲ್ಯಾಂಡ್ ಸಮ್ವೇರ್ ಎಲ್ಸ್, ಯು ಗೋ ಸಮ್ವೇರ್ ಎಲ್ಸ್. ಸೊ ವಾಟ್ ಈಸ್ ರಿಕ್ವೈರ್ಡ್ ಈಸ್ ಫೋಕಸ್. ಫೋಕಸ್. ನಾವೆಲ್ಲ ಮುಂಚೆ ಹೇಳ್ತಾ ಇದ್ವಿ, ಕುದುರೆ ಕಣ್ಣು ಕಟ್ಟದಂಗೆ ಫೋಕಸ್, ಒಂದೇ ಡೈರೆಕ್ಷನ್. ಸೊ ನೌ ವಾಟ್ ಯು ಹ್ಯಾವ್ ಟು ಡೂ ಈಸ್ you have to focus very much. See that you don't slip now. ಈಗ ನೀವು ಸ್ಲಿಪ್ ಮಾಡಿದ್ರೆ ಎಂಟೈರ್ ಫ್ಯೂಚರ್ you need to suffer. Not only you will suffer, you will also give problem to your parents. They will not be happy. They have to
look for good colleges. They have to pay huge amounts of capitation fee to get admission for you because the difficulty rises now on. PUC ಹೋಗಬೇಕಂದ್ರೆ ಕಷ್ಟ, ಡಿಗ್ರಿಗೆ ಹೋಗಬೇಕಂದ್ರೆ ಕಷ್ಟ, ಯಾವೊಂದು ಪ್ರೊಫೆಷನಲ್ ಕೋರ್ಸ್ಗೆ ಹೋಗಬೇಕಂದ್ರೆ ಕಷ್ಟ. Everywhere it is money, money, money. But if you are a meritorious student, they will welcome you. You will automatically get accommodation, your admission, you will go wherever you want. So please, this particular period, do not miss it out. Even that 1 degree I told you, ನೀವು ಬೇಕಾದ್ರೆ ಮನೆಯಲ್ಲಿ ಹೋಗ್ಬಿಟ್ಟು ಒಂದು ಲೈನ್ ಹೇಳ್ಬಿಟ್ಟು 1 ಡಿಗ್ರಿಗೆ ಇನ್ನೊಂದು ಲೈನ್ ಹೇಳಿ. As you grow, as you extend this line, that 1 degree difference takes you to a wrong place. So please focus on that and you will stand to reap the benefits, you will stand to gain throughout your rest of the life. Even the period of Takshna, then what happens? I said 13 to 16 is their consolidation, finding out which way I have to go. When once you cross this, then 18, 19 you are very sure what you want to know, what you want to do, your goals are very clear and automatically the 3-4 ವರ್ಷ ನೀವು ಕಂಟ್ರೋಲ್ ಮಾಡಿದ್ರೆ you will continue the same route. Sorry, there won't be any deviation and you will reap all the benefits. Good education, good job, you can get a good salary, you have a good house, car, and you get a good alliance, good marriage, good wife, good family. If you slip it, gone. Your future itself will be very big question mark, and you will be giving trouble to your parents. Please remember me. Take care of this particular age, and parents who are here, my sincere request to the parents also. Please help your children during this period to concentrate. Help them in what to do, which direction to go. They need your help, but they are more intelligent. They can understand, they can analyze, and they can do well. When once your children are happy, you will be happy, your family will be happy, everybody will be happy. Will you all do that? Yes. No question of deviation of even 1 degree. Please keep away your smartphones. Please concentrate, decide, work on that. Success will always be there. Success is only for those who work hard. Am I right or wrong? So I wish everyone all the very best. Thank you very much for giving me this opportunity of talking to you. Thank you.